ಕೊನೆಯಲ್ಲಿ ಪ್ರಶ್ನೋತ್ತರಗಳಿಗೆ ಅವಕಾಶವನ್ನು ಕೊಡ್ತೀವಿ, ಒಮ್ಮೆ ಎಲ್ಲರನ್ನ ಮಾತಾಡಿಸ್ಬಿಡೋಣ ಅಂತ ಹೇಳಿ. ಸತ್ಯ ಹೆಗ್ಡೆ ಸರ್, ನಿಮ್ಮ ಅನುಭವ ಹೇಗಿತ್ತು? ಗೊತ್ತಾಯ್ತು ನೀವು ಕಟ್ ಮಾಡಿಯೇ ಮಾತಾಡೋದು ಅಂತ, ಆದರೂ ಈಗಲೇ ಸ್ವಲ್ಪ ಆದರೂ ಮಾತಾಡಿ ಅಂತೇಳಿ. ಹೇಗಿತ್ತು? ಲಾಸ್ಟ್ ಖಂಡಿತ ಮಾತಾಡ್ತೀನಿ. ಲಾಸ್ಟ್ ಹೌದು, ಹಾಗಾದ್ರೆ ಇವತ್ತು ಲೈಟ್ ಹಿಂಗೆ ಆಗೋವರೆಗೂ ನಾವು ಕಾಯಬೇಕು ಅಂತ ಹೇಳಿ. ರಮೇಶ್ ರೆಡ್ಡಿ ಸರ್, ನಿರ್ಮಾಪಕರಾಗಿ ಎಲ್ಲರೂ ಆ ಕಡೆ ಪಾಸ್ ಮಾಡ್ತಿದ್ದಾರಲ್ಲ ಸರ್? ಹೌದಾ? ಓಕೆ, ಪರವಾಗಿಲ್ಲ. ಉಪೇಂದ್ರ ಸರ್, ನಿಮ್ಮ ಮಾತು ಕೇಳೋ ಸಾಯಿ. ಎಲ್ರಿಗೂ ನಮಸ್ಕಾರ. ಶಿವಣ್ಣ ಮಾತಾಡ್ಮೇಲೆ ನಾವೇನು ಮಾತಾಡೋದು ಕೂಡ ಎಲ್ಲ ಮಾತಾಡ್ಬಿಟ್ರು ಅವರು. ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ. ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆ್ಯಸ್ ಎ ಡೈರೆಕ್ಟ್ರಾಗಿ. 1 ವರ್ಷ ಆಯ್ತು ಶೂಟಿಂಗ್ ಮುಗಿದು, ಇನ್ನೂ ನಾನೇ ಕುಂಬಳಕಾಯಿ ಹೊಡೆದಿಲ್ಲ. ಇನ್ನೂ ಡೌಟ್ ಏನಾರ ಬೇಕಾ ಅಂತ. ಏನು ಕಾನ್ಫಿಡೆಂಟಾಗಿ ಕುಂಬಳಕಾಯಿ ಹೊಡೆದು ಯಾವ ಖುಷಿಯಲ್ಲಿ ಕೂತಿದ್ದೀರ ನೋಡಿ. ಇದು ಪರ್ಫೆಕ್ಷನಿಸ್ಟ್ ಅಂದರೆ. ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ. ಇವ್ರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ. ಫಿಲಮ್ನೇ ಮಾಡಿಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ. ಅದನ್ನು ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ, ನೀವೆಂತ ಕಿಲಾಡಿ ಇರಬೇಕು. ಪ್ರತಿ ಸೀನು ಪ್ರತಿ ಶಾರ್ಟು ತರಿಸ್ಕೊಂಡು ಎಲ್ಲಿ 10 ವರ್ಷ ಇದು ತೋರಿಸು, ಇದು ಹಂಗೆ ಬಂದಿದೆಯಾ, ಓಕೆ ಪಕ್ಕ ಅಂತ. ಅವರು ಅಷ್ಟೇ, ಸರ್ ಇದು ಪಕ್ಕ ಇದೆಯಾ, ಪಕ್ಕ. ಎವ್ರಿಥಿಂಗ್ ಇಷ್ಟು ಪ್ಲ್ಯಾಂಡ್ ಆಗಿ. ಮೋಸ್ಟ್ಲಿ ಹಾಲಿವುಡ್ಡಲ್ಲಿ ಕೇಳಿದೆ ಈ ಥರ ಮಾಡ್ತಾರೆ ಅಂತ. ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿದ್ದು ಇದೇ ಫಸ್ಟ್ ಸಿನಿಮಾ, ಈ ಥರ ಮಾಡಿರೋ ಸಿನಿಮಾ.